ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ ಇದರಿಂದ ಸಾಮ್ಯಮನಿ ಪುತ್ರ ಮತ್ತು ಧೃತರಾಷ್ಟ್ರನ ಕೆಲವು ಮಕ್ಕಳ ವಧೆ ಮತ್ತು ಘಟೋತ್ಕಚ ಮತ್ತು ಭಗದತ್ತನ ಯುದ್ಧ, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ದೃಷ್ಟದ್ಯುಮ್ನ ಯಾವ ರೀತಿ ಹೋರಾಡ್ತಾನೆ ಅನ್ನೋದನ್ನ ತಿಳ್ಕೊಂಡ್ವಿ. ಕೇಕಯ ದೇಶದ ವೀರರನ್ನ ದುರ್ಯೋಧನ ಕಳಿಸ್ತಾನೆ. ಸೊ ಅವ್ರ ಜೊತೆ ಎಲ್ಲ ಯುದ್ಧ ಮಾಡ್ತಾನೆ. ಆಮೇಲೆ ಸಂಯಮನಿಯ ಮಗನನ್ನು ಕೂಡ ಅವನು ಕೊಲ್ತಾನೆ. ಆ ಕಾರಣದಿಂದ ಸಂಯಮನಿಗೆ ತುಂಬಾ ಕೋಪ ಬಂದು ಅವನು ದೃಷ್ಟದ್ಯುಮ್ನನ ಮೇಲೆ ಆಕ್ರಮಣವನ್ನ ಮಾಡ್ತಾನೆ. ಜೊತೆಗೆ ಶಲ್ಯನೂ ಕೂಡ ದೃಷ್ಟದ್ಯುಮ್ನನ ಮೇಲೆ ಆಕ್ರಮಣವನ್ನ ಮಾಡ್ತಾನೆ. ಇದೆಲ್ಲ ನೋಡಿ ಇಬ್ರು ಕೂಡ, ಶಲ್ಯ ಮತ್ತೆ ದೃಷ್ಟದ್ಯುಮ್ನ ಇಬ್ರು ಕೂಡ ಸಮಾನ ರೀತಿಯಲ್ಲಿ ಹೊಡೆದಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಏನು ಮಾಡ್ತಾನೆ ಶಲ್ಯ, ಒಂದು ತೀಕ್ಷ್ಣವಾದ ಬಾಣದಿಂದ ದೃಷ್ಟದ್ಯುಮ್ನನ ಧನಸ್ಸನ್ನು ಕತ್ತರಿಸ್ಬಿಡ್ತಾನೆ ಮತ್ತು ಅವನಿಗೆ ತುಂಬ ಗಾಯಗಳನ್ನು ಕೂಡ ಮಾಡ್ತಾನೆ. ಇದನ್ನು ನೋಡಿ ಅಭಿಮನ್ಯುಗೆ ಬಹಳ ಕೋಪ ಬಂದ್ಬಿಡುತ್ತೆ. ಅವನೇನು ಮಾಡ್ತಾನೆ, ಮದ್ರರಾಜನ ರಥದ ಕಡೆಗೆ ಓಡ್ತಾನೆ ಮತ್ತು ಬಹಳ ತೀಕ್ಷ್ಣವಾದ ಬಾಣಗಳಿಂದ ಅವರಿಗೆ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಆಗ ದುರ್ಯೋಧನ, ವಿಕರ್ಣ, ದುಶ್ಯಾಸನ, ವಿವಿಂಶತಿ, ದುರ್ಮರ್ಷಣ, ದುಸ್ಸಹ, ಚಿತ್ರಸೇನ, ದುರ್ಮುಖ, ಸತ್ಯವ್ರತ ಮತ್ತು ಪುರುಮಿತ್ರ ಈ ಎಲ್ಲ ಯೋಧರು ಕೂಡ ಮದ್ರರಾಜನ ರಕ್ಷಣೆ ಮಾಡೋದಕ್ಕೋಸ್ಕರ ಬರ್ತಾನೆ. ಈಗ ಅಭಿಮನ್ಯು ಒಬ್ಬ ಬರ್ತಾ ಇದ್ರೆ ಇವರು ಈಗ ಇವನನ್ನ ನಾವು ರಕ್ಷಣೆ ಮಾಡಲಿಲ್ಲ ಅಂತಂದರೆ ಕೊಂದೇ ಬಿಡ್ತಾನೆ ಅನ್ನೋ ಕಾರಣದಿಂದ ಏನು ಮಾಡ್ತಾರೆ, ಇಷ್ಟೂ ಜನ ಅವನ ರಕ್ಷಣೆಗೆ ಬರ್ತಾರೆ. ಆದರೆ ಭೀಮಸೇನ, ದೃಷ್ಟದ್ಯುಮ್ನ, ದ್ರೌಪದಿಯ 5 ಜನ ಮಕ್ಕಳು, ಅಭಿಮನ್ಯು ಮತ್ತು ನಕುಲ ಸಹದೇವರು ಅವರನ್ನು ತಡೀತಾರೆ. ಇವರಿಬ್ಬರು ಯುದ್ಧ ಮಾಡ್ತಾ ಇರಬೇಕಾದ್ರೆ ಇನ್ನು ಒಬ್ಬನ ಸಹಾಯಕ್ಕೆ ಹೋದರೆ ಇಷ್ಟು ಜನ ಸಹಾಯಕ್ಕೆ ಬರ್ತಾ ಇದ್ದಾರಲ್ಲ ಅಂತ ಇವರು ಕೂಡ ಇಷ್ಟು ಜನ ಹೋಗಿ ಆ ಬರ್ತಾ ಇರೋರನ್ನ ತಡೀತಾರೆ. ಈ ಎಲ್ಲ ವೀರರು ಬಹಳ ಉತ್ಸಾಹದಿಂದ ಒಬ್ರಿಗೊಬ್ರು ತಮ್ಮಲ್ಲೇ ಯುದ್ಧ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಎರಡೂ ಪಕ್ಷಗಳ 10 ರಥಿಗಳ ಭಯಂಕರ ಯುದ್ಧ ಆರಂಭ ಆದ ಮೇಲೆ ಅದನ್ನು ನಿಮ್ಮ ಮತ್ತು ಪಾಂಡವ ಪಕ್ಷದ ಬೇರೆ ರಥಿಗಳು ದರ್ಶಕರ ಹಾಗೆ ನೋಡೋದಕ್ಕೆ ಶುರು ಮಾಡ್ತಾರೆ. ಅಂದರೆ ಅದು ನೋಡೋದಕ್ಕೆ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅರ್ಥ. ಅವ್ರು ಯುದ್ಧ ಮಾಡೋದನ್ನ ಬಿಟ್ಬಿಟ್ಟು ಇವ್ರು ಯುದ್ಧ ಮಾಡ್ತಾ ಇರೋದನ್ನ ನೋಡೋದಕ್ಕೆ ಶುರು ಮಾಡ್ತಾರೆ. ದುರ್ಯೋಧನ ಏನು ಮಾಡ್ದ, ತುಂಬ ಕೋಪ ಮಾಡಿಕೊಂಡು 4 ತುಂಬ ಚೂಪಾಗಿರಬೇಕು ಅಂಥ ಬಾಣಗಳಿಂದ ದೃಷ್ಟದ್ಯುಮ್ನನಿಗೆ ಹೊಡಿತಾನೆ. ಮತ್ತು ದುರ್ಮರ್ಷಣ ಏನು ಮಾಡ್ತಾನೆ, 20 ಬಾಣಗಳನ್ನು, ಚಿತ್ರಸೇನ 5 ಬಾಣಗಳನ್ನು, ದುರ್ಮುಖ 9 ಬಾಣಗಳನ್ನು, ದುಸ್ಸಹ 7 ಬಾಣಗಳನ್ನು, ಮತ್ತು ವಿವಿಂಶತಿ 5 ಮತ್ತು ದುಶ್ಯಾಸನ 3 ಬಾಣಗಳನ್ನು ಬಿಟ್ಟು ಅವನನ್ನು ಗಾಯಗೊಳಿಸ್ತಾರೆ. ಆಗ ದೃಷ್ಟದ್ಯುಮ್ನ ಕೂಡ ತನ್ನ ಕೈ ಚಳಕವನ್ನು ತೋರಿಸ್ತಾ ಅವರಲ್ಲಿ ಒಬ್ಬೊಬ್ಬರಿಗೂ ಕೂಡ 25 ಬಾಣಗಳನ್ನು ಬಿಡ್ತಾನೆ. ಮತ್ತು ಅಭಿಮನ್ಯು ಏನು ಮಾಡ್ದ, 10 ಬಾಣಗಳಿಂದ ಸತ್ಯವ್ರತ ಮತ್ತು ಕುರುಮಿತ್ರನಿಗೆ ಹೊಡಿತಾನೆ. ನಕುಲ ಮತ್ತು ಸಹದೇವ ಕೂಡ ಆಶ್ಚರ್ಯವನ್ನು ತೋರಿಸ್ತಾ ತಮ್ಮ ಮಾವ ಶಲ್ಯನ ಮೇಲೆ ಚೂಪಾದ ಬಾಣಗಳನ್ನು ಬಿಡ್ತಾರೆ. ಆಗ ಶಲ್ಯ ಕೂಡ ತನ್ನ ಅಳಿಯಂದರ ಮೇಲೆ ಅನೇಕ ಬಾಣಗಳನ್ನು ಕೂಡ ಬಿಡ್ತಾನೆ. ನೋಡಿ, ಇಲ್ಲಿ ಮಾವ ಅಳಿಯಂದ್ರೇ ಹೊಡೆದಾಡ್ಕೊಳ್ತಾ ಇದ್ದಾರೆ, ಅಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರೆ ಇವಾಗ. ಆದರೆ ಮಾದ್ರಿ ಕುಮಾರರಾದಂತಹ ನಕುಲ ಮತ್ತು ಸಹದೇವ ಬಾಣಗಳಿಂದ ಹೆಚ್ಚು ಕಡಿಮೆ ಮುಚ್ಚಲ್ಪಟ್ಟಿದ್ರೂ ಕೂಡ ಅವರು ತಾವು ನಿಂತಿದ್ದಂತಹ ಸ್ಥಳದಿಂದ ಎಳ್ಳಷ್ಟು ಕೂಡ ಅಲುಗಾಡಲಿಲ್ಲ. ಅವ್ರಿಗೇನೂ ಆಗಲಿಲ್ಲ. ಅವರು ಧೈರ್ಯವಾಗಿ ಅದನ್ನು ಎದುರಿಸ್ತಾ ಇದ್ದಾರೆ. ಭೀಮಸೇನ ಯಾವಾಗ ದುರ್ಯೋಧನನನ್ನು ತನ್ನ ಮುಂದೆ ನೋಡ್ತಾನೋ ಆಗ ಎಲ್ಲ ಜಗಳಗಳನ್ನು ಕೂಡ ಅಂತ್ಯ ಮಾಡಿಬಿಡಬೇಕು ಅಂತಂದ್ಬಿಟ್ಟು ಒಂದು ಗದೆಯನ್ನು ತಗೊಳ್ತಾನೆ. ಭೀಮಸೇನ ಗದೆಯನ್ನು ಎತ್ಕೊಂಡಿದ್ದನ್ನು ನೋಡಿದ ತಕ್ಷಣವೇ ನಿಮ್ಮ ಎಲ್ಲ ಪುತ್ರರು ಕೂಡ ಹೆದರಿ ಓಡೋದ್ರು ಅಂತಂದ್ಬಿಟ್ಟು ಇಲ್ಲಿ ಸಂಜಯ ಧೃತರಾಷ್ಟ್ರನಿಗೆ ಅಲ್ಲೇನು ನಡೀತೋ ಅದನ್ನು ಹೇಳ್ತಾ ಇದ್ದಾನೆ. ಆಗ ದುರ್ಯೋಧನ ಏನು ಮಾಡ್ದ, ಕೋಪ ಮಾಡಿಕೊಂಡು ಮಗಧರಾಜನನ್ನ ಅವನ 10,000 ಧ್ವಜಾರೋಹಿ ಸೈನ್ಯದ ಸಹಿತ ಮುಂದೆ ಮಾಡಿ ಭೀಮಸೇನನ ಮೇಲೆ ಆಕ್ರಮಣವನ್ನು ಮಾಡ್ತಾನೆ. ಭೀಮಸೇನ ಏನು ಮಾಡ್ದ, ರಥದಿಂದ ಹಾರಿ ತನ್ನ ಗದೆಯಿಂದ ಆನೆಗಳನ್ನು ಹೊಸಕಾಗ್ತಾ ರಣಕ್ಷೇತ್ರದಲ್ಲಿ ವಿಚರಣೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಆನೆಗಳನ್ನೇ ಹೊಸಕಾಗ್ತಾನೆ ಅಂದರೆ ಇನ್ನು ಅವನಿಗೆ ಎಂಥ ಒಬ್ಬ
ಬಲಶಾಲಿ ಇರ್ಬೋದು, ಶಕ್ತಿಶಾಲಿ ಇರ್ಬೋದು ಅನ್ನೋದನ್ನು ಯೋಚನೆ ಮಾಡ್ಬೇಕು ನಾವು. ಆಯಿತಾ? ಈಗ ಆನೆಗಳು ಸಿಗ್ತಾ ಇದೆಯಾ, ಅದನ್ನೆಲ್ಲ ಹೊಸ್ಕಾಕ್ತಾ ಇದ್ದಾನೆ. ಆ ಸಮಯದಲ್ಲಿ ಭೀಮಸೇನನ ಗರ್ಜನೆ ಅಂದರೆ ಅವನು ಕಿರ್ಚಾಡ್ತಿರ್ತಾನಲ್ಲ, ಅದನ್ನು ಕೇಳಿ ಹೃದಯವನ್ನು ನಡುಗಿಸೋ ಹಾಗಿತ್ತು ಆ ಗರ್ಜನೆ. ಅದನ್ನು ಕೇಳಿ ಆನೆಗಳೆಲ್ಲ ಸ್ತಬ್ಧವಾಗಿಬಿಡ್ತಾ ಇದೆ. ಅಂದರೆ ಅವಕ್ಕೆ ತಡ್ಕೊಳಕ್ಕಾಗ್ತಾ ಇಲ್ಲ ಆ ಸೌಂಡು. ಅಷ್ಟೊಂದು ಶಬ್ದ ಮಾಡ್ತಾ ಇದ್ದಾನೆ. ಆಗ ದ್ರೌಪದಿಯ ಮಕ್ಕಳು ಅಭಿಮನ್ಯು, ನಕುಲ, ಸಹದೇವ ಮತ್ತು ದೃಷ್ಟದ್ಯುಮ್ನ, ಈ ಪಾಂಡವ ಪಕ್ಷದ ವೀರರು ಭೀಮಸೇನನನ್ನ ಹಿಂದಿನಿಂದ ರಕ್ಷಣೆ ಮಾಡ್ತಾ ತಮ್ಮ ಚೂಪಾದ ಬಾಣಗಳಿಂದ ಮಗಧ ಸೈನ್ಯದ ಧ್ವಜಾರೋಹಿ ವೀರರ ತಲೆಯನ್ನ ಕತ್ತರಿಸೋದಕ್ಕೆ ಶುರು ಮಾಡ್ತಾರೆ ಇವರು. ಭೀಮ ಮುಂದೆ ಹೋಗ್ತಿದ್ದಾನೆ, ಹಿಂದೆಯಿಂದ ಇವರು ಅವನನ್ನ ರಕ್ಷಣೆ ಮಾಡ್ತಾ ಸುತ್ತುವರೆದು ಕೌರವರ ಸೈನ್ಯದ ಮೇಲೆ ಬಾಣಗಳನ್ನು ಬಿಡ್ತು ಎಲ್ಲರನ್ನ ಕತ್ತರಿಸ್ತಾ ಹೋಗ್ತಾ ಇದ್ದಾರೆ. ಇದನ್ನು ನೋಡಿದಂತಹ ಮಗಧ ರಾಜ ತನ್ನ ಐರಾವತದ ಹಾಗಿರುವಂತಹ, ಅಂದರೆ ಇಂದ್ರನ ಹತ್ರ ಐರಾವತ ಇದೆಯಲ್ಲ, ಆಗಿರುವಂಥ ಒಂದು ವಿಶಾಲ ಕಾಯದ ಆನೆಯನ್ನು ಅಭಿಮನ್ಯುವಿನ ರಥದ ಕಡೆಗೆ ಕಳಿಸ್ತಾನೆ. ಆದರೆ ವೀರ ಅಭಿಮನ್ಯು ಒಂದೇ ಬಾಣದಿಂದ ಆ ಆನೆಯ ಕೆಲಸವನ್ನೇ ಮುಗಿಸ್ತಾನೆ. ಅಂದರೆ ಅದು ಇಲ್ದ ಹಾಗೆ ಮಾಡಿಬಿಡ್ತಾನೆ. ಮತ್ತು ಒಂದೇ ಬಾಣದಿಂದ ವಾಹನಹೀನನಾದಂತಹ ಮಗಧರಾಜನ ತಲೆಯನ್ನು ಕೂಡ ಎಗರಿಸ್ಬಿಡ್ತಾನೆ. ಅಂದರೆ ಮಗಧರಾಜನನ್ನು ಕೂಡ ಸಾಯಿಸ್ಬಿಡ್ತಾನೆ. ಭೀಮಸೇನನೂ ಕೂಡ ಆ ಧ್ವಜಾರೋಹಿ ಸೈನ್ಯದಲ್ಲಿ ತಿರುಗಾಡ್ತಾ ಆನೆಗಳನ್ನೆಲ್ಲ ಕೊಲ್ಲೋದಕ್ಕೆ ಶುರು ಮಾಡ್ತಾನೆ. ಆ ಸಮಯದಲ್ಲಿ ನಾವು ಭೀಮಸೇನನ ಒಂದೊಂದು ಹೊಡೆತದಿಂದಲೇ ಆನೆಗಳು ಕಕ್ಕಾಬಿಕ್ಕಿ ಆಗ್ತಾ ಇರೋದನ್ನ ನೋಡಿದ್ವಿ. ಕೋಪ ಮಾಡಿಕೊಂಡಂತಹ ಭೀಮಸೇನನ ಏಟನ್ನು ತಿಂದು ಆ ಆನೆಗಳೆಲ್ಲ ಭಯದಿಂದ ಆ ಕಡೆ ಈ ಕಡೆ ಓಡಿ ನಿಮ್ಮದೇ ಸೈನ್ಯವನ್ನೇ ಹಾಳು ಮಾಡ್ತಾ ಇದ್ವು. ಅಂದರೆ ಅದಕ್ಕೆ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ ಸೈನಿಕರು. ಅದೇನಾಗ್ತಾ ಇದೆ, ತಮ್ಮನ್ನು ತಾವು ರಕ್ಷಣೆ ಮಾಡ್ಕೋಬೇಕಲ್ಲ, ಭಯದಿಂದ ಯಾರು ಸಿಗ್ತಾರೋ ಅವ್ರನ್ನೆಲ್ಲ ಹಾಳು ಮಾಡ್ತಾ ಇತ್ತು. ಆ ಸಮಯದಲ್ಲಿ ತನ್ನ ಗದೆಯನ್ನು ಎಲ್ಲ ಕಡೆ ತಿರುಗಿಸ್ತಾ ಭೀಮಸೇನ ಹೇಗೆ ಕಾಣಿಸ್ತಾ ಇದ್ದ ಅಂತಂದರೆ ಸಾಕ್ಷಾತ್ ಶಂಕರನೇ ರಣರಂಗದಲ್ಲಿ ನೃತ್ಯ ಮಾಡ್ತಾ ಇದ್ದಾನೇನೋ ಅನ್ನೋ ರೀತಿ ಅವನು ಕಾಣಿಸ್ತಾ ಇದ್ದ ಅಂತಂದ್ಬಿಟ್ಟು ಸಂಜಯ ಧೃತರಾಷ್ಟ್ರನಿಗೆ ಅಲ್ಲಿ ನಡೆದಂತಹ ವಿವರಣೆಯನ್ನು ವಿವರಿಸ್ತಾ ಇದ್ದಾನೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.